ಹಾಯ್ ಫ್ರೆಂಡ್ಸ್, ಮಿಲನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಹುರುಳಿ ಕಾಳಿನ ಬಸ್ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಸಾಮಾನ್ಯವಾಗಿ ಸಬ್ಬಾಸಿಗೆ ಸೊಪ್ಪುಗಳಲ್ಲಿ ಬೀನ್ಸು ಈ ಥರ ಎಲ್ಲ ನಾವು ಮಾಡಿರ್ತೇವೆ. ಇವತ್ತು ಹುರುಳಿ ಕಾಳಲ್ಲಿ ಮಾಡೋಣ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಒಂದು ಹುರುಳಿ ಕಾಳಿನ ಬಸ್ಸಾರಿಗೆ ನಾನಿಲ್ಲಿ ಹುರುಳಿಕಾಳನ್ನು ನೆನೆಸ್ಬಿಟ್ಟು ಅದನ್ನು ಮೊಳಕೆಯನ್ನು ಬರೆಸ್ಕೊಂಡಿದ್ದೇನೆ. ಒಂದೂವರೆ ಬೌಲಷ್ಟು ನಾನಿಲ್ಲಿ ಹುರುಳಿಕಾಳನ್ನು ತೊಗೊಂಡು ಒಂದು ಕುಕ್ಕರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಅರಿಶಿಣ, ಒಂದು ಈರುಳ್ಳಿಯನ್ನು, ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ ಒಂದು 4 ವಿಷಲ್ ಬರೋವರೆಗೂ ಅದನ್ನು ಕೂಗಿಸ್ಕೊಳ್ತೀನಿ. ಎಣ್ಣೆ ಯಾಕಪ್ಪ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಬೇಯ್ತದೆ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ಒಂದು 4 ವಿಷಲ್ ಆದಮೇಲೆ ನಾನು ಚೆನ್ನಾಗಿ ಎಲ್ಲ ಹುರುಳಿಕಾಳು ಬೆಂದಿದೆ. ಇವಾಗ ನಾವು ಬಸ್ಸಾರನ್ನು ಯಾವ ರೀತಿ ಮಾಡಲಿಕ್ಕೆ ಮಸಾಲ ಪದಾರ್ಥ ನಮಗೆ ಏನೇನು ಬೇಕು ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ನೋಡಿ, ಹುರುಳಿಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿಯನ್ನು, ಒಂದು ಸಣ್ಣಗಡ್ಡೆ ಬೆಳ್ಳುಳ್ಳಿ ಹಾಗೂ 8 ರಿಂದ 9 ಮೆಣಸಿನಕಾಯಿ, 1-2 ಸಣ್ಣ ಟೊಮೊಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲು ಕೊಬ್ಬರಿ, ಸ್ವಲ್ಪ ಧನಿಯಾ, ಒಂದು ಸ್ಪೂನ್ ಜೀರಿಗೆ, ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂತಹ ಹುರುಳಿಕಾಳನ್ನು ಕೂಡ ನಾನು ಇಷ್ಟು ಮಸಾಲೆಗೆ ಬೇಕಾಗಿರುವಂತಹ ಒಂದು ಪದಾರ್ಥಗಳು. ಹಾಗೆಯೇ ನಾನು ಪಲ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1-2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ, ಕರಿಬೇವನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೌಲಷ್ಟು ನಾನು ಇಲ್ಲಿ ಇದಕ್ಕೆ ಕೊಬ್ಬರಿಯನ್ನು ಹಾಗೂ ಕೊತ್ತಂಬರಿಯನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಬಂದು ನಮಗೆ ಪಲ್ಯಕ್ಕೆ ಬೇಕಾಗಿರುವಂಥದ್ದು. ನೋಡಿ, ಇವಾಗ ನಾನು ಕುಕ್ಕರಿಂದ ನೀರನ್ನು ಬಸ್ಕೊಂಡಿದ್ದೀನಿ. ನೀರು ಸಪ್ರೇಟು ಹಾಗೂ ಕಾಳು ಸಪ್ರೇಟನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆ ಮಸಾಲೆಯನ್ನೆಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ನೀರನ್ನು ನಾವು ಬಗ್ಸ್ಕೊಂಡಿದ್ವಲ್ವ, ಆ ಹುರುಳಿಕಟ್ಟನ್ನು, ಅದಕ್ಕೆ ಈ ಒಂದು ರುಬ್ಬಿದ ಮಸಾಲೆಯನ್ನು ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿದ್ದೀವಿ. ಇದನ್ನು ನಾವು ಒಂದು ಹೊತ್ತಿಗೆ ಹಾಗೇ ತಿಂದರೆ ಅದರ ಟೇಸ್ಟೇ ಚೇಂಜ್ ಇರುತ್ತೆ. ಹಾಗೆಯೇ ನಾವು ಇದನ್ನು ಒಲೆ ಮೇಲೆ ಒಂದು ಕುದಿ ಬರೋವರೆಗೂ ನಾವು ಕುದಿಸಿದಾಗ ಅದರ ಟೇಸ್ಟೇ ಡಿಫ್ರೆಂಟಲ್ಲೇ ಇರುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ವಿ. ಹಾಗೆ ಸ್ವಲ್ಪ ನಿಮಗೇನಾದರೂ ಹುಳಿ ಅಥವಾ ಖಾರ ಕಮ್ಮಿ ಅನಿಸಿದರೆ ಅದನ್ನು ನೀವು ಸ್ವಲ್ಪ ಬೇಕಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಈ ರುಬ್ಬಿದ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಒಂದು ಕುದಿ ಬರೋವರೆಗೂ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು, ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸಾರು. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಸಾಲೆ ಕರೆಕ್ಟಾಗಿದೆ. ಇವಾಗ ಪಕ್ಕದಲ್ಲಿ ನಾವು ಒಂದು ಬಾಣಲೆಯನ್ನು ಇಟ್ಕೊಂಡು 1-2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸಾಸಿವೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಮಾನ್ಯವಾಗಿ ಒಗ್ಗರಣೆಗೆ ಯೂಸ್ ಮಾಡುವಂತಹ ಪದಾರ್ಥಗಳು. ಇದನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪುಗೆ ಆಗೋವರೆಗೂ ನಾವಿಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ನಾವು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಒಂದು ಬಸ್ಸಾರಿಗೆ ಮುದ್ದೆ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗೇ ಇರುತ್ತೆ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಹಾಗೆ ನಾನು ಇದಕ್ಕೆ ಕರಿಬೇವನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಕಾಳು ಬೇಯಿಸ್ಲಿಕ್ಕೂ ಸಮಯದಲ್ಲಿ ಉಪ್ಪನ್ನು ಹಾಕಿರ್ತೇವೆ, ಆದರೆ ಉಪ್ಪನ್ನು ಸ್ವಲ್ಪ ಇದಕ್ಕೂ ಕೂಡ ನಾವು ಹಾಕ್ಕೊಂಡಿರ್ತೀವಿ. ಟೇಸ್ಟನ್ನು ನೋಡಿ ಹಾಕ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಈ ಒಂದು ಪಲ್ಯ ಮಾಡಲಿಕ್ಕೆ ಒಂದು ಒಳ್ಳೆ ಬೆಸ್ಟ್ ಟೇಸ್ಟ್ ಅಂತ ಹೇಳಿದ್ರೆ ಮ್ಯಾಜಿಕ್ ಮಸಾಲ ಪ್ಯಾಕೆಟನ್ನು ಸ್ವಲ್ಪ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ.
ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಈ ಉಪ್ಪಿಟ್ಟು ಮಾಡಬೇಕಾದ್ರೂ ಕೂಡ, ಅವಲಕ್ಕಿ ಮಾಡಬೇಕಾದ್ರೂ ಕೂಡ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ಅದರ ಫ್ಲೇವರೇ ತುಂಬ ಚೆನ್ನಾಗಿ ಇರುತ್ತೆ. ತಿಂದಲ್ಲೇ ಇರೋರು ಕೂಡ ಸ್ವಲ್ಪನಾದರೂ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಗ್ಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳುಗಳನ್ನು ಬೇಯಿಸ್ಕೊಂಡಿದ್ದು, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಒಗ್ಗರಣೆನೆಲ್ಲ ನಾವು ಇದಕ್ಕೆ ಈಗ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಗ್ಗರಣೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಒಗ್ಗರಣೆಯಲ್ಲಿರುವಂತಹ ಮಸಾಲ ಪದಾರ್ಥ, ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳು ಎರಡು ಮಿಕ್ಸ್ ಆದಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ. ಅದರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ನೀರಿನ ಅಂಶ ಯಾವುದೇ ಇಲ್ಲ, ಎಲ್ಲ ಡ್ರೈ ಆಗಿದೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಮೇಲೆ ನಾವು ಒಂದು ಬೌಲಲ್ಲಿ ಕೊಬ್ಬರಿಯನ್ನು ನಾವು ತುರಿದು ಇಟ್ಕೊಂಡಿದ್ವಲ್ವ, ಅದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ, ಹಾಗೆ ಕೊತ್ತಂಬರಿಯನ್ನು ಕೂಡ ನಾವು ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಮುದ್ದೆ. ನೋಡಿ, ಇವಾಗ ನಮ್ಮ ಹುರುಳಿ ಕಟ್ಟಿನ ಬಸ್ಸಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಪಲ್ಯನೂ ಆಯಿತು, ಸಾರು ಆಯಿತು. ಇವಾಗ ನಾನಿಲ್ಲಿ ರೈಸಿಗೆ ಇದೊಂದು ಹುರುಳಿ ಬಸ್ಸಾರನ್ನು ಮಾಡಿದ್ದೇನೆ. ನೋಡಿ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಂದು ಪ್ರೋತ್ಸಾಹನೇ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ಖುಷಿ ಅನಿಸುತ್ತೆ.